ಚಿಕ್ಕದ್ರಲ್ಲಿ ನಮ್ಮ ಗುರುಗಳ ಊರು ಬರ್ತಾ ಇದ್ರು. ಅವರು ನೋಡಿ ನಾವು ನಮ್ಮ ತಂದೆಯವರು ಕೂಡ ಈ ರಂಗಭೂಮಿ ಕಲಾವಿದರು ಮತ್ತು ಜನಪದ ಕಲಾವಿದರು ಮಧ್ಯ ಹೀಗೆಲ್ಲ ಮಾಡೋರು. ಹಾಗೆ ನಮಗೂ ಆಸಕ್ತಿ ಉಂಟಾಯಿತು, ಕಲಿಬೇಕಲ್ಲ ಅನ್ನೋದೊಂದು ಆಸೆ. ಈ ವಿದ್ಯೆಯನ್ನು ಕಲಿತು 12-13 ವರ್ಷಕ್ಕೆ ಈ ವಿದ್ಯೆಗೆ ನಾನು ಈ ಜನಪದ ಗೀತೆ ಕಲಿಬೇಕಲ್ಲ ಅಂತೇಳಿ ನನಗೆ ಆಸಕ್ತಿ ಉಂಟಾಯಿತು. ಆದರೆ ಅದನ್ನು ಏನೋ ನಮ್ಮ ಗುರುಗಳು ದಯದಿಂದ ಅವರಿಂದ ನಾವು ಈ ವಿದ್ಯೆಯನ್ನು ಕಲಿತು ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ನಮ್ಗೆ ಬಂತು. ನಮ್ಮ ಪ್ರಾಂಶುಪಾಲ ಸಾರು, ಹಾಗೆ ನಮ್ಮ ಕೀರ್ತಿಗೌಡರು, ನಮ್ಮ ಸರು, ನಮ್ಮ ಕಾರ್ತಿಕ್ ಸಾರು, ಮತ್ತು ನಮ್ಮ ಜಗದೀಶ್ ಸಾರ್ ಅವರು, ಹಾಗೆ ನಮ್ಮ ಸಂತೋಷ್ ಸಾರ್ ಅವರು, ನಿಮ್ಮನ್ನೆಲ್ಲ ಪಾಪ ನಮ್ಮ ಮಕ್ಕಳೆಲ್ಲ ನಮ್ಮ ಮಕ್ಕಳು ವಯಸ್ಸಿನಾಗೆ ವಯಸ್ಸೋರಿಗೆಲ್ಲ. ಆದರೆ ನಾ ಈ ಕಲೆಯನ್ನು ಕಲಿತು 2 ಮಕ್ಕಳನ್ನು ನಾನು ಇಂಗ್ಲೀಷ್ ಮೀಡಿಯಮು ಡಬಲ್ ಡಿಗ್ರಿ ಮಾಡಿಸಿದ್ದೀನಿ. ಈ ನನ್ನ ಮಗ ಓದ್ತಾ ಇದ್ದಾನೆ. ಆದರೂ ಕೂಡ ನಾವು ಆಗ ಬಡತನ, ತುಂಬ ಬಡತನ ಆಗ ನಮಗೆ. ಈ ಕಲೆಯನ್ನು ಕಲಿತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಗುರುಗಳ ಸಹಕಾರ, ಅವರ ಆಶೀರ್ವಾದ. ಹಾಗೆ ನಾವು ಆಕಾಶವಾಣಿಯಲ್ಲಿ ಆಡಿದ್ದೀವಿ, ಮತ್ತು ಡೆಲ್ಲಿ, ಲಕ್ನೋ, ಗುಜರಾತು, ಗುಲ್ಬರ್ಗ ಈ ಕಡೆ ಎಲ್ಲ ಹೋಗಿ ಆಡಿದ್ದೀವಿ. ಹಾಗೆ ಇದು ಮಂಟೇಸ್ವಾಮಿಯವರು ಜ್ಯೋತಿ ಸ್ವರೂಪನಾಗಿ ಉದ್ಭವವಾದರು. ಆದರೆ ಈ ಭೂಮಿ ಹಿಂಗಿರಲಿರುವಂತೆ ಎಲ್ಲ ಗದ ನಾರು ಎಲ್ಲೋ ನಾರ್ತೈತಂತೆ, ಎಲ್ಲ ನೀರು ಎಲ್ಲ ಕೆಸರೆ. ಆ ಕೆಸರೆ ಒಳಗೆ ಸ್ವಾಮಿಯವರು ತವರೇವಾಗಿ ಉದ್ಭವಿಸಿ ಆ ತವರೆ ಹೂವಿನಲ್ಲಿ ಎಳೆನಾದರೂ ಮರಿಯಾಗಿ ಸ್ವಾಮಿಯವರು ಉದ್ಭವ ಆಗಿ ಆಮೇಲೆ ಒಂದು ರೂಪಕ್ಕೆ ಬಂದು ಜ್ಯೋತಿ ಸ್ವರೂಪನಾಗಿ ಒಂದು ರೂಪಕ್ಕೆ ಬಂದು ಈ ಭೂಮಿಯನ್ನು ಹದಗೂಡಿ ಗಟ್ಟಿ ಮಾಡಬೇಕಲ್ಲ ಅಂತೇಳಿ ಜಗತ್ತಿ ಜಾಂಬು ಅಂದರೆ ಕರಡಿಯನ್ನು ಸಂಹಾರ ಮಾಡಿ ಈ ರೀತಿ ಕಡೆ ಕಪ್ಪು ಮಣ್ಣು ನೋಡಿ, ಒಂದೊಂದು ಕಡೆ ಕಪ್ಪು ಭೂಮಿ ಇದೆ, ಕಪ್ಪು ಮಣ್ಣಿನ ಭೂಮಿ. ಮೆದುಳಿಟ್ಟು ಕಡೆ ಬೆಳಿ ಮಣ್ಣು, ಮೆದುಳಿಟ್ಟು ಕಡೆ ರಕ್ತ ಇಟ್ಟು ಕಡೆ ಕೆಂಪು ಮಣ್ಣು, ಮತ್ತೆ ಈ ಮೂಳೆ ಮುಸುರೆ ಇಟ್ಟು ಕಡೆ ಎಲ್ಲ ಅಡ್ಡಪೆಟ್ಟ ಗುಡ್ಡಗಳು ಸೃಷ್ಟಿಯಾಗಿ ಬಂದಿವೆ. ಅದನ್ನೆಲ್ಲ ಸೃಷ್ಟಿ ಮಾಡಿ ಸ್ವಾಮಿಯವರು ಧರೆಯನ್ನು ಸೃಷ್ಟಿ ಮಾಡಿ ಧರೆಗೆ ದೊಡ್ಡವರು ಅಂತೇಳಿ ನಾಮಕರಣ ಪಡ್ಕೊಂಡು ಸ್ವಾಮಿಯವರು ನಿಂತಿರ್ಬೇಕಾದ್ರೆ ಆದಿಶಕ್ತಿಗೆ ಕಾಮ, ಕ್ರೋಧ, ಮದ, ಮತ್ಸರ್ಯ, ಮೋಹ, ಲೋಭ ಅನ್ನತಕ್ಕಂಥದ್ದು ಜಾಸ್ತಿಯಾಗಿ ನನಗೆ ಒಬ್ಬ ಗಂಡು ಬೇಕಲ್ಲ ಅಂತೇಳಿ ಧರೆಗೆ ದೊಡ್ಡವ್ರನ್ನ ಮೋಹಿಸಕ್ಕೆ ಹೋದಂತೆ ಆದಿಶಕ್ತಿ. ಆಗ ನಾನು ಹೆಣ್ಣನ್ನು ತೊರೆದವನು, ಮಣ್ಣನ್ನು ತೊರೆದವನು, ನಾನು ಏಕಾಂಗಿಯಾಗಿ ಹೋಗ್ತಾ ಇರೋದು. ಇದು 3 ಜನ ಸೃಷ್ಟಿ ಆಯ್ತಾರೆ, ನೀನು ಯಾರು ಬೇಕಾದ್ರೂ ಮದುವೆ ಮಾಡ್ಕೊ ಅಂತೇಳಿ ಸ್ವಾಮಿಯವರು ಭೂತ ಕೊಟ್ಟರಂತೆ. ಆದಿಶಕ್ತಿ ಮೊದಲಾಗಿ ಈಶ್ವರನನ್ನು ಪಡೆದಂತೆ. ಈಶ್ವರನನ್ನು ಪಡೆದು ನನ್ನ ಪಡೆದಂಥ ವಿಚಾರವೇನಮ್ಮ ಅಂತ ಹೇಳಿದಾಗ, ನನಗೆ ನನ್ನನ್ನು ಮದುವೆ ಆಗು, ನನ್ನ ಆಸೆಯನ್ನು ಈಡೇರಿಸು ಅಂಥೇಳಿ ಆದಿಶಕ್ತಿ ಕೇಳ್ಕೊಂಡಾಗ, ನೀನು ಪಡೆದಂಥ ತಾಯಿ, ನನಗೆ ನೀನು ತಾಯಿ, ನಿನಗೆ ನಾನು ಮಗ, ನಿನ್ನ ಮದುವೆ ಆಗೋದು ನನ್ನ ಮನಸ್ಸು ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಸುಟ್ಟು ಭಸ್ಮ ಮಾಡಿಬಿಟ್ರಂತೆ ಆದಿಶಕ್ತಿ. ಆಗ ಬ್ರಹ್ಮನನ್ನು ಪಡೀತಾ ಇದ್ದಾರೆ. ಬ್ರಹ್ಮನು ಕೂಡ ಕೇಳಿದ್ರಂತೆ. ಬ್ರಹ್ಮನನ್ನು ಕೇಳಿದಾಗ ನಾನು ಮನಸ್ಸು ಹೋಗ್ತಾ ಇಲ್ಲ, ನಾನು ಮದುವೆ ಆಗಲ್ಲಮ್ಮ ಅಂತ ಕೇಳಿದಾಗ ಬ್ರಹ್ಮನನ್ನು ಸುಟ್ಟು ಭಸ್ಮ ಮಾಡಿದ್ರಂತೆ ಆದಿಶಕ್ತಿ. ಆವಾಗ ವಿಷ್ಣು ಪಡೆದಾಗ ನನ್ನನ್ನು ಮದುವೆ ಆಗು, ನನ್ನ ಆಲಂಗಿಸು, ನನ್ನ ಪ್ರೀತಿಸು ಅಂತ ಕೇಳಿದ್ರಂತೆ ಆದಿಶಕ್ತಿ. ಅಮ್ಮ ನಿನ್ನ ಹೆಣಬಲ ಬೂದಿ ಗುಡ್ಡಿ ಇದ್ದಿಲ್ಲ ಏನು ಅಂತ ಕೇಳಿದ್ರಂತೆ. ಇವನು ಈಶ್ವರ, ಇವನು ಬ್ರಹ್ಮ ಅಂತ ಕೇಳಿದಾಗ ಅವರಿಬ್ಬರು ಪಡಿ ನಾನು ಮದುವೆ ಐತೀನಿ ಅಂತ ಹೇಳಿದ್ರಂತೆ. ಆವಾಗ ಅವರಿಬ್ಬರನ್ನು ಪಡೆದುಬಿಟ್ಟು ನಿನ್ನ ಮದುವೆ ಆಗಲ್ಲ ಅಂದ್ರೆ ಏನು ಮಾಡ್ತೀವ ಅಂತ ಕೇಳಿದಾಗ, ನಿನ್ನ 3 ಜನನು ಒಂದೇ ಸಾರಿ ಸುಟ್ಟಾಕ್ಬಿಡ್ತೀನಿ ಅಂತ ಆದಿಶಕ್ತಿ ಹೇಳಿದ್ರಂತೆ. ಆವಾಗ ನೋಡ, ಮದುವೆ ಆಗಲ್ಲ ಅಂತ ಕಾರಣಕ್ಕೆ ಮಾತ್ರ ನಾನು ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ,
ಮದುವೆ ಆದ್ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಈ ಹುಡಿ ನೇತ್ರನ ಯಾರು ಮೊದಲಾಗಿ ಪಡೆದ ಅವ್ರು ಕೊಟ್ಬಿಡು. ಸಂಸಾರದಲ್ಲಿ ನಾವು ಗಂಡ ಹೆಂಡ್ತಿರಾದ್ಮೇಲೆ ನಾವು ಸುಟ್ಟಾಕೃತಿ ಆಮೇಲೆ ವಿದ್ಯಾಕೃತಿ ಅಂತ ಕೇಳೋದು. ಆಗ ಆ ಉರಿ ನೇತ್ರವನ್ನ ಪರಮೇಶ್ವರ ಕೊಟ್ಟರಂತೆ. 3 ಕಣ್ಣು ಧರಿಸಿದಂತ ಮುಖಂಡೇಶ್ವರನಾದ್ರು ಆ ಪರಮೇಶ್ವರ. ಅವಾಗ ವಿಷ್ಣು ಹೇಳಿದ್ರಂತೆ, ಏನು ಹೇಳ್ತಾ ಇದೆಯಪ್ಪ ಈಶ್ವರ, ಏನು ನೋಡ್ತಾ ಇದೆಯಾ, ಸುಟ್ಟಾಕ್ಬಿಡು ಅವನ್ನ ಅಂತ ಹೇಳಿದಾಗ ಅದೇ ಕೊಟ್ಟಂತ ಉರಿ ನೇತ್ರವನ್ನು ಬಿಟ್ಟು ಆದಿಶಕ್ತಿಯನ್ನು ಸುಟ್ಟಾಕದಂತೆ ಪರಮೇಶ್ವರ. ಮುಂದಿನ ಜನ್ಮದಲ್ಲಿ ನೀನು ಭೂದೇವಿಯಾಗಿ ಹುಟ್ಟು, ನಾನು ಅರಣ್ಯ ಕೊಡ್ತೀನಿ, ನಿನ್ನ ಆಸೆಯನ್ನು ಈಡೇರಿಸ್ತೀನಿ ಅಂತೇಳಿ ಅವನ ಭೂದೇವಿಯಾಗಿ ನೆಲೆಸಿರುವಂತೆ ಸಮುದ್ರದ ತೀರದಲ್ಲಿ. ಆವಾಗ ತ್ರಿಮೂರ್ತಿಗಳು ಸೇರ್ಕೊಂಡು ಪರಮಾತ್ಮ ಮತ್ತೆ ಈ ಭೂಮಿ ಮತ್ತೆ ಲೋಕ ಉದ್ಧಾರವಾಗಬೇಕು ಅಂತೇಳಿ ಆಕಾಶವನ್ನು ಹಾನಿ ಮಾಡಿದ್ದಾರೆ. ಭೂಮಿ ಮೇಲೆ ದಾರಿ ಮಾಡಿಬಿಟ್ಟು ಸ್ವಾಮಿ ನನ್ನಪ್ಪಾಜಿ ಮೈಕಾರ ಅಂಡಜ ಪಿಂಡಜ ಮಾರತ್ವಯ ಜಲಜ. ಅಂಡಜ ಅಂದ್ರೆ ಹೊಟ್ಟೆ ಇಕ್ಕುವಂತ ಪ್ರಾಣಿ, ಹೊಟ್ಟೆಯಿಂದ ಮೊಟ್ಟೆ ಹಾಕುವಂತ ಪ್ರಾಣಿ 21 ಲಕ್ಷ. ಪಿಂಡಜ ಅಂದ್ರೆ ಹೊಟ್ಟೆಯಿಂದ ಮರಿ ಹಾಕುವಂತ ಪ್ರಾಣಿಗಳು ಮಾನವನು ಸೇರಿ 21 ಲಕ್ಷ. ಜಲಜ ಅಂದ್ರೆ ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದು ನೀರಿನಲ್ಲಿ ಸಾಯುವಂತ ಪ್ರಾಣಿಗಳು 21 ಲಕ್ಷ. ಮಾನಧ್ವಜ ಅಂದ್ರೆ ಮರ ಗಿಡ ಬಳ್ಳಿ ಹೂಗಳು 21 ಲಕ್ಷ. ಇವನ್ನೆಲ್ಲ ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟರಂತೆ ಪರಮಾತ್ಮ. ಭೂಮಿ ಮೇಲೆ ಬಿಟ್ಟಾಗ ಆ ಮೈಕಾರ ಅವಾಗ ಈ ಜನ್ಮವನ್ನು ಎತ್ತಿ ಬಂದದಕ್ಕೋಸ್ಕರವಾಗಿ ಈ ಈಶ್ವರನಾಗಿರ್ತಕ್ಕಂಥ ಪರಮಾತ್ಮ ತನಗೆ ದೊಡ್ಡವರಾಗಿ ಕತ್ತಲಾಗಿದ್ದಂಥ ರಾಜ್ಯವನ್ನು ಬೆಳಕು ಮಾಡಿ ತಮ್ಮ ಕಾಳು ಬಟ್ಟೆಯನ್ನು ಹರಿದು ಅನಿಲ್ ಬರ್ತಕ್ಕಂಥ ಬೆವರನ್ನು ಭೂಮಿ ಮೇಲಿಟ್ಟು ಅರಳು ಗಿಡ ಬೆಳೆದು ಅರಳುಕಾಯಿಯನ್ನೆಲ್ಲ ಒಣಗಿಸಿ ಅದರಲ್ಲಿ ಎಣ್ಣೆಯನ್ನು ತೆಗೆದು ಈ ಮಣ್ಣನ್ನು ತೆಗೆದು ದೀಪ ಮಾಡಿ ಮಣ್ಣು ಸೊಳ್ಳು ಮಾಡಿ ತಮ್ಮ ಕಾಳು ಬಟ್ಟೆಯನ್ನು ಬತ್ತಿ ಮಾಡಿ ಚಕ್ಮುಕ್ಕಿ ಹೊಡೆದು ಆ ದೀಪವನ್ನು ಹಚ್ಚಿದಕ್ಕೋಸ್ಕರವಾಗಿ ಜಗತ್ತನ್ನು ಬೆಳಕು ಮಾಡೋದಕ್ಕೋಸ್ಕರವಾಗಿ ಒಂದನೇ ಪರಜ್ಯೋತಿ ಅಂತೇಳಿ ಪರಮಾತ್ಮ ನಾಮಕರಣ ಪಡ್ಕೊಂಡ್ರು. ಆದಿ ಒಳಗೆ ಜ್ಯೋತಿ, ಬೀದಿ ಒಳಗೆ ಜ್ಯೋತಿ, ಬಡವರ ಮಣ್ಣು ಜ್ಯೋತಿ, ಬಡಗಾರರ ಮಣ್ಣು ಜ್ಯೋತಿ, ಅರಸರ ಮಣ್ಣು ಜ್ಯೋತಿ, ಅಕ್ಷರ ಮಣ್ಣು ಜ್ಯೋತಿ, ಪುರ್ಕಾರರ ಮಣ್ಣು ಜ್ಯೋತಿ, ಹೊನ್ನೈನ ಮನೆಯಲ್ಲಿ ಜ್ಯೋತಿ, ಚೆನ್ನೈನ ಮನೆಯಲ್ಲಿ ಜ್ಯೋತಿ, ನಾಯಕರ ಮಣ್ಣು ಜ್ಯೋತಿ, ಸಜ್ಜಗಳ ಮಣ್ಣು ಜ್ಯೋತಿ, ಮರಾಠಿಯವರ ಮಣ್ಣು ಜ್ಯೋತಿ, ಗೌಡಗಳ ಮಣ್ಣು ಜ್ಯೋತಿ, ಕುಂಬಾರರ ಮಣ್ಣು ಜ್ಯೋತಿ, ಕುರುಬರ ಮಣ್ಣು ಜ್ಯೋತಿ ಅಂತೇಳಿ ಆ ಮಾಳದಲ್ಲಿ ಜ್ಯೋತಿ, ಸ್ಮಶಾನದಲ್ಲಿ ಜ್ಯೋತಿ, ತಿಪ್ಪೆ ಮೇಲೆ ಕಚ್ಚಿ ಮಡಗಿದ್ರು ಭಿನ್ನ ಭೇದವಿಲ್ಲದೆ ಉರಿಯುವಂತ ಪರಂಜ್ಯೋತಿಯಾಗಿ ನನ್ನಪ್ಪಾಜಿ ಮೈಕಾರ ಪರಂಜ್ಯೋತಿ ಅಂತೇಳಿ ನಾಮಕರಣ ಪಡ್ಕೊಂಡು ಹಾಗೆ ಸ್ವಾಮಿಯವರು ಕೊಡೇಕಲ್ಲು ಬಂದು ಕೊಡೇಕಲ್ಲಲ್ಲಿ ಪಾದ ಊರಿ ಕೊಡೇಕಲ್ಲಯ್ಯ ಅಂತೇಳಿ ನಾಮಕರಣ ಪಡ್ಕೊಂಡು ಮತ್ತೆ ಸ್ವಾಮಿಯವರು ಕಾಗಿನೆಲೆ ಬಂದು ಆ ಕಾಗಿನೆಲೆ ಒಳಗೆ ನಂಜಮ್ಮಣಿ ಎನ್ನತಕ್ಕಂಥ ಪುಟ್ಟ ಹುಡುಗಿ ಇರ್ತಾರೆ. ಅವರು ಪುಟ್ಟ ಹುಡುಗಿ ಇರಬೇಕಾದ್ರೆ ಅವಳನ್ನ ನಾವು ದೊಡ್ಡಮ್ಮ ತಾಯಿ ಅಂತೇಳಿ ನಾಮಕರಣ ಮಾಡಿ ಅವ್ರನ್ನ ಮುಟ್ಟಳ್ಳಿ ತೋಪ ನೆನೆಸ್ಬೇಕು ಅಂತೇಳಿ ಆ ಮಗುವನ್ನ ಕೊಡದೆ ಇರೋದಕ್ಕೋಸ್ಕರವಾಗಿ ಸ್ವಾಮಿಯವರು ಅವರಿಗೆ ಸಾವನ್ನು ಕೊಟ್ಬಿಡ್ತಾರೆ. ಸಾವನ್ನು ಕೊಟ್ಟಾಗ ಅವರು ತಗೊಂಡು ಮಗುನ ಊತಾಕ್ಬಿಡ್ತಾರೆ. ಅವಾಗ ಆ ಸಮಾಧಿ ಮಾಡಕ್ಕೆ ಹೋಗಿ ಆ ಮಗುವನ್ನು ಸೃಷ್ಟಿ ಮಾಡ್ಕೊ ಬಂದು ಸ್ವಾಮಿಯವರು ನನ್ನಪ್ಪಾಜಿ ಕೈ ಹಿಡ್ಕೊಳ್ಳುವ, ನಿನ್ನ ಮಗಳು ಬಂದಿದ್ದಾಳೆ ನೋಡುವ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಆ ತಂದೆ ತಾಯಿಗಳ ಕೈಯಿಂದ ಆ ಮಗುವನ್ನ ದಾನವಾಗಿ ಇಷ್ಟಪಡ್ತಾರೆ. ಇವಳು ನಾಳೆ ದೊಡ್ಡಮ್ಮ ತಾಯಿ ಅಂತೇಳಿ ನಾಮಕರಣವಾಗಲಿ ಅಂತೇಳಿ ಪರಂಜ್ಯೋತಿ ಕಂಡಾಯ ಮಾಮೂರ್ತಿ ನನ್ನಪ್ಪಾಜಿ ಆ ಶಿಶು ಮಕ್ಕಳನ್ನ ಪಡ್ಕೊಂಡು ಮೈಕಾರ ಹಾಗೆ ಅಲ್ಲಿ ಕೊಡೇಕಲ್ಲನ್ನು ಬಿಟ್ಟು ಸ್ವಾಮಿಯವರು ಉಳುಮೆ ಮೂಲೆ ಬರ್ತಾರೆ. ಉಳುಮೆ ಮೂಲೆ ಒಳಗೆ ಆ ಉಳುಮೆ ಮೂಲೆ ಗರಿಯೊಳಗೆ ಬಂದು ನೋಡಿದಾಗ ನಾಳೆ ಬರ್ತಕ್ಕಂಥ ಕಲಿಯನ್ನ ಬರೆದು ರುದ್ರಮುನಿ ಸ್ವಾಮಿಗಳು ಕಲಿ ಪ್ರಮಾಣದ ಕಟ್ಟಲ್ಲಿ ಇಂತಿಂತ ಕಲಿ ಬರ್ತದೆ ಅಂತ ಹೇಳಿದ್ರು ಅಸ್ಥಿಪಂಜರವಾಗಿರ್ತಾರೆ. ದನಗೆ ದೊಡ್ಡವರು ಆ ಕಲಿ ಪ್ರಮಾಣದ ಕಟ್ಟನ್ನು ತೆಗೆದು ನೋಡಿದಾಗ ತಂದೆ ಮಾತಿಂದಾಗಿ ಮಕ್ಕಳ ಮಾತು ಮುಂದಾಗಬೇಕು, ಅಣ್ಣನ ಮಾತು ಇದಾಗಬೇಕು, ತಮ್ಮನ ಮಾತು ಮುಂದಾಗಬೇಕು.
ಅತ್ತೆ ಮಾತಿಂದಾಗಿ ಸೊಸೆ ಮಾತು ಮುಂದಾಗಬೇಕು. ಅತ್ತಿನ ಯಾಕೆ ಸೊಸೆ ಮುಖ ಮಂಚ. ಅಣ್ಣನ ಹೆಂಡತಿ ಚಂದ ನಾಳೆ ತಮ್ಮ ನೋಡುವ ಕಾಲ, ತಮ್ಮನ ಹೆಂಡತಿ ಚಂದ ನಾಳೆ ಅಣ್ಣನೇ ನೋಡುವ ಕಾಲ. ಅಪ್ಪನ ಮಾತು ಹಿಂದಾಗಿ ಮಗನ ಮಾತು ಮುಂದಾಗಿ ಮಗ ಮಾಡುವಂತ ಸಾಲಿಗೆ ನಾಳೆ ತಂದೆ ರುಜುವಾಗುವಂತ ಕಾಲ. ಆಕಾಶದಲ್ಲಿ ಧೂಮಕೇತು ಮೂಡಬೇಕು, ಭೂಮಿಯೊಳಗೆ ಭೂಕಂಪ ಆಗಬೇಕು, ಮೂಡ್ಲಾಗಿ ಜೋಡಿ ಸೂರ್ಯ ಮೂಡಬೇಕು, ಹೊತ್ತಿ ಕೊಂಬುಟ್ಟಬೇಕು, ನುಂಚಕ್ಕೆ ಮಳ ಬರಬೇಕು, ಬೇವನ ಮರದಲ್ಲಿ ಬಿಳಿ ಬೆಲ್ಲ ಸುರಿಬೇಕು, ಅಟ್ಲ ಮೇಲಿರ್ತಕ್ಕಂಥ ಕಬ್ಬಿಣ ತುಕ್ಕಿಡಿದು ಸುರಿಬೇಕು, ಎಕ್ಕರ ಕಡ್ಡಿ ನಾಳೆ ಸಕ್ಕರ ಕಡ್ಡಿ ಆಗಬೇಕು, 7 ವರ್ಷದ ಹುಡುಗಿ ವಸತಿ ಆಗಬೇಕು, 12 ವರ್ಷಕ್ಕೆ ಜೋಡಿ ಮಕ್ಕಳು ಇರಬೇಕು, ಜೋಡಿ ಮಕ್ಕಳನ್ನ ಜೋಡಿ ತೊಟ್ಟು ಕಟ್ಟಿಕೊಂಡು ಉಳುಲಾಯಿ ಅಂತೇಳಿ ಜೋಗುಳ ಆಗಬೇಕು. ಇಂತಿಂತ ಕಲಿ ಬರ್ತದೆ. ನಡೆದಾರಿಗೆ ಸುತ್ತ, ನಲ್ಲಿ ನೀರಿಗೆ ನಗ್ಗಾಟ, ಮಳೆ ನೀರು ಒಳಗಾಟ, ಬಾವಿ ನೀರು ಪಡೆದಾಟ, ಕೆರೆ ನೀರಿಗೆ ಕಿತ್ತಾಟ. ಇಂತಿಂತ ಕಲಿ ಬರ್ತದೆ. ಊರು ಕಾಡಾಗಬೇಕು, ಕಾಲು ಊರಾಗಬೇಕು, ಅಟ್ಟ ಬೆಟ್ಟಗಳಲ್ಲಿ ಕಿತ್ತು ಹೊಲಗದ್ದೆ ಮಾಡುವಂತ ಕಾಲ ನಾಳೆ ಕಲಿಯುಗದಲ್ಲಿ ಬರ್ತದೆ. ಒಬ್ಬ ಗಂಡಸಿಗೆ 7 ಜನ ಹೆಂಡತಿರಾಗುವ ಕಾಲ, 7 ಜನ ಹೆಂಡತಿರೆಲ್ಲ ನನಗಂಡ ತನಗಂಡ ಅಂತೇಳಿ ಇಟ್ಕೊಂಡು ಎಳೆದಾಡುವ ಕಾಲ. ಆ ಗಂಡ ಹೆಂಡತಿರ ಗೋಳನ್ನ ತಡೆಯಲಾಗದೆ ಊರು ಮುಂದಿರುವಂತ ಹಳಿಮರ ಏರುವಂತ ಕಾಲ. ಹಿಡಿದಲ್ಲಿ ತಕೊಂಡು 7 ಜನ ಹೆಂಡತಿರು ಗಂಡನ ಹೊಡಿತಕ್ಕಂಥ ಕಲಿಯುಗ ಬರ್ತದೆ. ಆ ಕನ್ಯೆ ತಡೆಯಲಾಗದೆ ಮರದಿಂದ ಕೆಳಗಡೆ ಬಿದ್ದು ಆ ಗಂಡ ಪಕ್ಕನ ಪ್ರಾಣ ಬಿಡುವಂತ ಕಾಲ. ಗಂಡ ಸತ್ತ ಮೇಲೆ 7 ಜನ ಹೆಂಡತಿರು ಮುಂದೆರಾಗುವ ಕಾಲ. ಗಂಡ ಸತ್ತ ಮುಂದೆ ಗಂಡು ಮಗನ ಹೆರುವ ಕಾಲ. ಆದರೆ ಇತರ ಮಕ್ಕಳ ಮಾತು ಆಲಸಾಕಲು ಆಗುವ ಕಾಲ. ಪ್ರತಿಯೊಂದು ಮಕ್ಕಳ ಮಾತು ಬತ್ತು ಸುಟ್ಟು ಹೋಗುವ ಕಾಲ. ಹುಟ್ಟುಗೌಡಿನ ಮಕ್ಕಳಿಗೆ ನಾಳೆ ಪಟ್ಟ ಕಟ್ಟುವ ಕಾಲ. ಮೀಸೆ ಇಲ್ಲದ ರಾಣಿ ನಾಳೆ ದೇಶ ಕಟ್ಟಿ ಹಾಳುವ ಕಾಲ. ಇಂತಿಂತ ಕಲಿ ಬರ್ತದೆ. ರಾಣಿ ಇಲ್ಲಾಡಿ ನಾಳೆ ರಾಣಿಯ ತಲೆ ಒಲಿಯುವಂತ ಕಾಲ. ಇಂತಿಂತ ಕಲಿ ಬರ್ತದೆ. ತಳಕಾಡು ಮಳಗುಡ್ಡೆ ಸಣ್ಣಕ್ಕೆ ಸಣ್ಣೆಯಾಗುವ ಕಾಲ. ಪಟ್ಟಣದ ಸ್ವಾಮಿ ಎದ್ದು ಚಿನ್ನದೊಳಗ ತಕೊಂಡು 1 ದಿನ ಮಧ್ಯಾಹ್ನಕ್ಕೆ ಅರಳು ಸುರಿಯುವಂತ ಕಾಲ. ಸೇರು ಪಾವು ಚಟಾಕು ಮಾನ ಬಳ್ಳ ಮತ್ತೆ ಅಳ್ಕಾವು, ಈ ಸೇರು ಪಾವು ಮೇಲೆ ಮರೆಯಾಗುವಂತ ಕಾಲ. ಕೆಜಿ ಪಟ್ಟು ಬರುವಂತ ಕಾಲ. ಚಿನ್ನ ತೂಗ ತಕ್ಕಡಿ ಒಳಗೆ ಅನ್ನ ತೂಗುವಂತ ಕಾಲ. ಇಂತಿಂತ ಕಾಲ ಕಲಿಯುವ ಬರ್ತದೆ ಅಂತೇಳಿ ಸ್ವಾಮಿಯವರು ಎಣ್ಣೆ ಬತ್ತಿ ಇಲ್ಲದ ದೀಪ ಹುರಿಯುವಂತ ಕಾಲ. ಆಲದ ಮರದಡಿಯಲ್ಲಿ ಹಾಡು ಕುರಿ ಕಟ್ಟಿ ಮಾರುವ ಕಾಲ. ಶಕ್ತಿಗಿನಲ್ಲಿ ಎತ್ತು ಕಟ್ಟಿ ಮಾರುವ ಕಾಲ. ಇಂತಿಂತ ಕಲಿ ಬರ್ತದೆ ಅಂತೇಳಿ ಸ್ವಾಮಿಯವರು ಜ್ಯೋತಿ ದೇವಮಾನಗಳೆಲ್ಲ ಜ್ಯೋತಿ ದೇವಮಾನಗಳ ಪೂಜೆ ಇಷ್ಟ ಬರುವ ಕಾಲ. ನರಮಾನವ ಪೂಜೆ ನಾಳೆ ಹೆಚ್ಚಾಯ್ತು ಬರುವ ಕಾಲ. ಇಂತಿಂತ ಕಲಿ ಬರ್ತದೆ ಅಂತೇಳಿ ಸ್ವಾಮಿಯವರು ಕಲಿ ಪ್ರಮಾಣದ ಕಟ್ಟನ್ನು ಬರೆದು ಕಲ್ಯಾಣ ಕಂಡ ಕಡುಕಂಡಿ ಆಗುವ ಕಾಲ. ಮಠ ಅಲ್ಲವೆಲ್ಲ ಕಟ್ಮಠ ಆಗುವ ಕಾಲ. ಕಾಯಿ ಹುಟ್ಟವರೆಲ್ಲ ಕಟ್ಟಾಗಿ ತಿರುಗುವ ಕಾಲ ಅಂತೇಳಿ ಕಲಿ ಪ್ರಮಾಣದ ಕಟ್ಟನ್ನು ಬರೆದಾಗ ಕಲ್ಯಾಣ ಪಟ್ಟಣಕ್ಕೆ ದೃಷ್ಟಿ ಮಾಡೋದರಂತೆ ತೆರಿಗೆ ದೊಡ್ಡವರು. ಕಲ್ಯಾಣ ಪಟ್ಟಣಕ್ಕೆ ದೃಷ್ಟಿ ಮಾಡಿದಾಗ ಕಲ್ಯಾಣ ಪಟ್ಟಣದಲ್ಲಿ ಬಿಜುಳರಾಯರು ತೋರ್ತಾನ, ಬಸವಣ್ಣವರು ಗುರುತಾನ, ಕಟ್ಟಿದ್ರು ಸಂಗಯ್ಯ ಕಲೆ ಭಾಗದಲ್ಲಿ ಕಾಯ್ತಿರುವರಂತೆ. ಬಸವಣ್ಣನವರು ಮಡದಿ ಶರಣಿಯಾದ ನೀಲಮ್ಮನವರು ಜಗತ್ತಿಗೆ ಪರಮ ಭದ್ರತೆ ಆಗಿರ್ತಕ್ಕಂಥ ನೀಲಮ್ಮನವರು ಲಕ್ಷದ ಮೇಲೆ 96,000 ಶರಣರುಗಳಿರುವರಂತೆ. ಎಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಅಕ್ಕೈ ಕೈ ಶರಣ, ವಲಾರ ವಲೈ ಶರಣ, ಮಾಲಾರ ಚೆನ್ನೈ ಶರಣ, ಹುಡುಗರು ಬೀರೈ ಶರಣ, ಸಿಂಗಳ ಪುಟ್ಟೈ ಶರಣ, ಉಗುಳೂರು ಉದೈ ಶರಣ, ತುಡುಗರು ಬೀರೈ ಶರಣ, ಇಂತಿಂತ ಶರಣರುಗಳಿರುವರಂತೆ. ಅಲ್ಲಿ ಶರಣರಿಗೆಲ್ಲ ರಾಜಪ್ಪಾಜಿಯವರು ಬಿಳ್ಯವನ್ನು ಕೊಡ್ತಿರುವರಂತೆ. ಮಡವಾಳ ಮಾಚಪ್ಪ ಬಸವಣ್ಣವರಿಗೆ ಮಡಿ ಮುಟ್ಟಿದರಂತೆ. ಈ ಕಡೆ ಭಾಗದಲ್ಲಿ ಆದಿ ಬ್ರಹ್ಮಚಾರಿ ಚಿತ್ರದುರ್ಗಿ ಅವರು ಮಾಡ್ತಿದ್ದಂತೆ. ಅವರೇ ಈಗ ಸಿದ್ದಪ್ಪಾಜಿ ಆಗಿರೋರು. ಹಾಗೆ ಕಲ್ಯಾಣ ಪಟ್ಟಣಕ್ಕೆ ದೃಷ್ಟಿ ಮಾಡಿದಾಗ ಕಲ್ಯಾಣ ಪಟ್ಟಣದಲ್ಲಿ ನಾನು ಬಸವಣ್ಣವರು ಗುಣ ನೋಡ್ಬೇಕಲ್ಲ ಅಂತೇಳಿ ಕಲ್ಯಾಣ ಪಟ್ಟಣಕ್ಕೆ ದಯಮಾಡಿದ್ದಾರೆ ಸ್ವಾಮಿ ಪರಜ್ಯೋತಿ ಕಣ್ಣಾಯ ಮಾಮೂರ್ತಿಯವರು. ಆವಾಗ ಕಲ್ಯಾಣ ಪಟ್ಟಣದಲ್ಲಿ ಸ್ವಾಮಿ ಆ ನೀಲಮ್ಮನ ಕನಸಿಗೆ ದಯಮಾಡಿಬರಂತೆ. ನೀಲಮ್ಮ, ಲಕ್ಷದ ಮೇಲೆ 96,000 ಸೈನಿಕರಿಗೆಲ್ಲ ನಿಮ್ಮ ಪತಿದೇವರಾಗಿರ್ತಕ್ಕಂಥ ಬಸವಣ್ಣವರು ಗುರುಗಳು, ನಿಮ್ಮ ಬಸವಣ್ಣವ್ರಿಗೆ ಯಾರೋ ಗುರು ಅಂತ ಕೇಳಿದ್ರಂತೆ. ಆವಾಗ ನೀಲಮ್ಮನವರಿಗೆ ಬಹಳ ಚಿಂತೆ ಬಂದ್ಬಿಡ್ತಾರೆ. ಆವಾಗ ನಿಮಗೆ ನೀವು ಕಲ್ಯಾಣ ಪಟ್ಟಣದಲ್ಲಿರ್ತಕ್ಕಂಥವ್ರಿಗೆಲ್ಲ ಗುರುಗಳಾಗಿ ಬರ್ತೀನಿ ನಾನು ಅಂತೇಳಿ ನೀಲಮ್ಮನವರು ಕನಸಲ್ಲಿ ಹೇಳಿದಾಗ, ನೀವು ಬರುವಂತ ಸಮಯ ಯಾವ ಸ್ವಾಮಿ? ಆದಿ
ಕಲ್ಯಾಣಪುರದಲ್ಲಿ ಇರ್ತಕ್ಕಂಥ ಕಡೆಯ ಭಾಗದಲ್ಲಿ ನಾಲಿಗೆಯಲ್ಲಿ ಚಕ್ರದ ಗಂಟೆ ಕಟ್ಟಿದಿರಲ್ಲ, ಜನ ಮನೆ ಗಂಟೆ, ಆ ನಾಲಿಗೆಯಲ್ಲಿ ಚಕ್ರದ ಗಂಟೆ 3 ಸಾರಿ ಧಡೀರ್ ಅಂತೇಳಿ ಹೊಡೆಯುತ್ತದೆ. ನಾನು ಬಂದ ಸಮಯಕ್ಕೆ ಆಗ ನಾನು ಬಂದಿದ್ದಾನೆ ಅಂತ ತಿಳ್ಕವ ಅಂತೇಳಿ ನೀಲಮ್ಮನವ್ರಿಗೆ ಕನಸನ್ನು ಬಂದು ಹೇಳ್ಬಿಟ್ಟು ಸ್ವಾಮಿಯವರು ಕಟ್ಟಿನ ಮಾಯವಾಗಿದ್ದಾರೆ. ಇಲ್ಲಿ ಬಸವಣ್ಣವ್ರಿಗೆ ಹೇಳದಂತೆ, ಸ್ವಾಮಿ ನಿಮ್ಮ ಪಾದದ ಮೇಲೆ ನಾನು ಮಲಗಿರಬೇಕಾದರೆ ನಾನು ಒಂದು ಸುಸ್ವಪ್ನವನ್ನು ಕಂಡೆ. ಏನದು ನೀಲಮ್ಮ? ನಮಗೆ ನಿಮಗೆ ಇಲ್ಲಿರ್ತಕ್ಕಂಥವರಿಗೆ ಶರಣರಿಗೆಲ್ಲ ನಾಳೆ ಗುರುವಾಗಿ ಬರ್ತದಂತೆ. ಜಟಾಧಾರಿಗಳು ಕಾಯಿ ಉಟ್ಕೊಂಡು ಕಾಮಾನ ತೊಟ್ಕೊಂಡು ಗಡ್ಡ ಬಿಟ್ಟು ಬಿಟ್ಕೊಂಡು ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಆ ಪರಮಾತ್ಮ ಬರ್ತಾರಂತೆ ಅಂತ ಹೇಳಿದಾಗ, ಎಂತ ಪುಣ್ಯವಂತಿ ನೀನು. ನಿನ್ನ ಕನಸಿಗೆ ಬಂದಂತ ಸ್ವಾಮಿಯವರು ನನ್ನ ಕನಸಿಗೆ ಬರಬಾರ್ದಾಗಿತ್ತೆ ಅಂತೇಳಿ ಆ ಬಸವಣ್ಣವರು ಚಿಂತಕ್ರಾಂತರಾಗಿ ಇರಲಿ, ನಮ್ಮ ಗುರುಗಳಾಗಿ ಬರ್ತೀನಿ ಅಂದ ಮೇಲೆ ಈ ಶರಣರಿಗೆಲ್ಲ ಸ್ವಾಮಿಯವರಿಗೆಲ್ಲ ಆ ಅಡಿಗೆನ ನಾವು ತಯಾರು ಮಾಡಿಬಿಡೋಣ ಅಂತೇಳಿ ಆದಿ ಕಲ್ಯಾಣ ಪಟ್ಟಣನೆಲ್ಲ ಚೆನ್ನಾಗಿ ಗೂಡಿಸಿ ಸಾರಿಸಿ ಆ ಚಿಕ್ಕಿ ರಂಗೋಲಿನ ಬಿಟ್ಟು ತುಂಬು ತೂಳನ್ನು ಹೊಡೆದು ಸುಣ್ಣ ಬಣ್ಣಗಳನ್ನು ತುಂಬಿಸಿ ಕಂಬಕ್ಕೆಲ್ಲ ಬಾಳೆ ಗರಗಂಗನ್ನು ಕಡಿಸಿ ಬಾವಿಗೆಲ್ಲ ಮಾವುಗಳನ್ನು ಕಡಿಸಿ ಕಲ್ಯಾಣ ಪಟ್ಟಣವನ್ನು ಶಿಶು ಸಿಂಗಾರವನ್ನು ಮಾಡಿದ್ದಾರೆ ಬಸವಣ್ಣವರು ಮತ್ತು ನೀಲಮ್ಮನವರು. ಆವಾಗ ಇಲ್ಲಿ ಕಡೆ ಭಾಗದಲ್ಲಿ ಕಟ್ಟಿದ ಸಂಘನವರಿಗೆ ನೇಮಕೆ ಮಾಡದಂತೆ, ಯಾರು ಕತ್ತಲ್ಲಿ ಲಿಂಗ ಇದೆಯೋ ಅಂಥವ್ರು ಮಾತ್ರ ಕಲ್ಯಾಣ ಪಟ್ಟಣದೊಳಗಡೆ ಪ್ರವೇಶ. ಕೊಳಕರು ಯಾರು ಬಿಡಬೇಡ ಅಂತೇಳಿ ಬಸವಣ್ಣವ್ರ ಆಜ್ಞೆ ಆಗೋದು. ಇದು ಬಸವಣ್ಣವರು ಮಾತಾಡ್ತಕ್ಕಂಥ ಮಾತು ದೈಹಿಕ ದೊಡ್ಡವರ ಪಾಲಿಕೆ ಪ್ರಿಯವಾಯ್ತಂತೆ. ಬಸವಣ್ಣ ನೀನು ಈ ರೀತಿ ಮಾಡ್ತಾ ಇದೆಯಾ, ನಾನು ಯಾವ ರೀತಿ ಬರ್ತೀನಿ ನೋಡು ಅಂತ ಹೇಳಿ ಆ ಪರಮಾತ್ಮನಾಗಿರ್ತಕ್ಕಂಥ ಗಡಿಗೆ ದೊಡ್ಡವರು ಮಧುಪಾನದ ಗಡಿಗೆಯನ್ನ ಎಡಕಕ್ಕದ ಹಾಕೊಂಡು ಸೂರ್ಯಪಾನಿ ಗಡಿಗೆಯನ್ನ ಬಲಕಕ್ಕದ ಹಾಕೊಂಡು ಎಕ್ಕಜ್ಜಿ ತುರುಗಜ್ಜಿ ವ್ಯಾಸವನ್ನ ತಾಳಿ ಮಾದಾಳಿ ಚೆನ್ನೈನ ಮನೆಯಲ್ಲಿ ಎಣ್ಣೆ ಚಕ್ರವನ್ನು ಇಸ್ಕೊಂಡು ಸ್ವಾಮಿ ನನ್ನ ಬಾಡಿ ಮೈಮೇಲೆ ಹೊತ್ಕೊಂಡು ಆದಿ ಕಲ್ಯಾಣ ಪಟ್ಟಣಕ್ಕೆ ಕೈ ಮಾಡ್ತಾರಂತೆ. ಆದಿ ಕಲ್ಯಾಣ ಪಟ್ಟಣದಲ್ಲಿ ಕಡೆಯ ಭಾಗದಲ್ಲಿ ನಿಂತಿರುವಂತೆ, ಅಯ್ಯ ಕಡಿದ ಸಣ್ಣಯ್ಯ, ನಾನು ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕು, ದಾರಿ ಬಿಡಪ್ಪ. ಬಸವಣ್ಣವ್ರ ಮನೆ ಭೋಜನಕ್ಕೆ ಹೋಗ್ಬೇಕು, ನಾನು ಊಟ ಮಾಡಬೇಕು, ತುಂಬ ಹೊಟ್ಟೆ ಇಷ್ಟವಾಗ್ತಾ ಇದೆ ನನಗೆ. ಒಳಕಳಿಸಪ್ಪ ಅಂತ ಹೇಳಿದಾಗ, ನೀನು ಬಳಕ ತಿಂಗುವ, ನೀನು ಉಳುಕು ತಿಂಗುವ, ಸ್ನಾನ ಮಾಡಿ ಎಷ್ಟು ದಿನ ಆಗಿತ್ತು, ನೀನು ದುರ್ವಾಸನೆ ಹೊಡಿತಾ ಇದೆಯಾ, ಅಲ್ಲೆಲ್ಲ ಲಿಂಗವಂತರಿದ್ದಾರೆ, ಒಳ್ಳೊಳ್ಳೆ ಶರಣರಿದ್ದಾರೆ, ನೀನು ಒಳಗಡೆ ಪ್ರವೇಶವಿಲ್ಲ, ಹೊರಟು ಅಂತ ಹೇಳಿ ಕಡಿದ ಸಂಘದವರು ಬಾಯಿ ಬಂದಾಗ ಬಿಡುವಂತೆ. ಅವಾಗ ಬಸವಣ್ಣವರ ಮನೆಗೆ ನಾವು ಭೋಜನಕ್ಕೆ ಹೋಗ್ಬೇಕು, ಬಿಡಪ್ಪ ಬಿಡಪ್ಪ ಅಂತ ಹೇಳಿದಾಗ ಎಷ್ಟು ಹೇಳಿದ್ರು ಕೇಳಿರುವಂತೆ. ಬಸವಣ್ಣ ಬಸವಣ್ಣ ಅಂತೇಳಿ ಸ್ವಾಮಿಯವರು ಕೂಗಿದಾಗ, ನಮ್ಮ ಬಸವಣ್ಣನವರನ್ನ ನೀನು ಬಸವಣ್ಣ ಅಂತೇಳಿ ಯೋಚಿಸಿಂದೆಲ್ಲ ಮಾತಾಡ್ತಾ ಇದೀಯಾ, ತಗೋ ಇಗೋ ಛೇ ಅಂತೇಳಿ ಕಟ್ಟಿ ಒಳಗೆ 3 ಏಟು ಹೊಡೆದು. ಯಾವಾಗ 3 ಏಟು ಹೊಡೆದ್ರು, ನೀನು ಹೊಡೆದಂತೆ ಏಟು ನನಗಲ್ಲಪ್ಪ, ನಿಮ್ಮ ಬಸವಣ್ಣನವರಿಗೆ 6 ಏಟು, ನಿಮ್ಮ ನೀಲಮ್ಮನವರಿಗೆ 3 ಏಟಾಗಲಿ ಅಂತೇಳಿ ನಮ್ಮ ಸ್ವಾಮಿ ಬಲಜ್ಯೋತಿ ನನಗೆ ದೊಡ್ಡವರು ಆ ಮೈಮ್ಯಾಲಿದ್ದಂತೆ ಎಮ್ಮೆ ಚಕ್ರವನ್ನು ತೂತು ಬೀಸಾಕ್ಬಿಡುತ್ತೆ. ಕಲ್ಯಾಣ ಪಟ್ಟಣದ ಮುಂದೆ ವಾಣಮನೆ ಆಗಿ ಅದು ಬಗ್ಗೆ ಕಾಕೊಂಡು ಹೋಗ್ತಾ ಇರುವುದಂತೆ. ಇವರು ಕಡೆಯ ಭಾಗದಲ್ಲಿ 77ನೇ ಬೀದಿ ಒಳಗೆ ಅರಳೇನ ಮನೆ ಬೂದಿ ಗುಡ್ಡೆ ಮೇಲೆ ಆ ಸ್ವಾಮಿಯವರು ಬಂದು ಮೂರ್ತಿ ಮಾಡಿ ಮಲಗಿರುವರಂತೆ. ಅವಾಗ ಇಲ್ಲಿ ಶರಣರಿಗೆಲ್ಲ ಊಟ ಆಗ್ತಿರಲ್ಲ, ಬಸವಣ್ಣವರು ನೀಲಮ್ಮನವರು ಇಬ್ಬರು ಕಡ್ಡಿ ತಕ್ಕ ಹೊಡೆದಂಗ ಆಗೋಯ್ತಂತೆ. ನೀಲಮ್ಮ ಯಾರೋ ನನ್ಗೆ ಹೊಡೆದಂಗ ಆಗೋಯ್ತಾರವ್ವ, ಸ್ವಾಮಿ ಪತಿದೇವ ನನಗೂ ಕೂಡ ಯಾರೋ ಹೊಡೆದಂಗ ಆಗೋಯ್ತು, ಬನ್ನಿ ನೋಡೋಣ ಅಂತೇಳಿ ಬಂದು ಕೇಳಿದಾಗ, ಯಾರು ಬಂದಿದ್ರಪ್ಪ, ಯಾರು ಕೊಳಕ್ಕೆ ಸ್ವಾಮಿ ಮೈ ಮೇಲೆ ಎಣ್ಣೆ ಚಕ್ರ ಹೊತ್ಕೊಂಡು ಬಂದಿದ್ದ. ಆ ಎಣ್ಣೆ ಚಕ್ರ ನೋಡಿ ತೂದಿಟ್ಟುಬಿಟ್ಟು ಏನು ವಿಚಿತ್ರ, ವಾಣಮರಿಯಾಗಿ ಗರ್ಕ ಮೇಯ್ತಾ ಇದೆಯಲ್ಲ ಸ್ವಾಮಿ, ಅದೇನು ಗೊತ್ತಿರುವಲ್ಲ ಅಂತೇಳಿ ಹೇಳಿದಾಗ, ನನಗೆ ಗುರುವಾಗಿ ಬಂದಿರ್ತಕ್ಕಂಥ ಸ್ವಾಮಿಯವ್ರನ್ನ
ಗುರುಗಳನ್ನ ತಿರಸ್ಕಾರ ಮಾಡಿ ಆ ಗುರುಗಳನ್ನು ನೀನು ಕಳಿಸ್ಬಿಟ್ಟಿದ್ದೀಯಲ್ಲಪ್ಪ, ಯಾವ ಕಡೆ ಹೋದ್ರಪ್ಪ ಅಂತೇಳಿ, ಬಾ ನಿಲ್ಲಮ್ಮ ಇನ್ನೇನು ಗತಿ ನೋಡೋಣ ಅಂತೇಳಿ ಎಲ್ಲಾ ಬೀದಿ ನೋಡಿಕೊಂಡು ಬಂದಾಗ ಅರಳೇನವ್ರ ಮನೆ ಬೂದಿ ಗುಡ್ಡೆ ಮೇಲೆ ಸ್ವಾಮಿಯವರು ಮೂರ್ತಿ ಮಾಡಿ ಮಲಗಿರುವರಂತೆ. ಇದೇನು ಗತಿ ಸ್ವಾಮಿ, ಇನ್ನೆಲ್ಲೂ ನಿಮಗೆ ಜಾಗ, ಇದೇ ಜಾಗ ಬೇಕಾಗಿತ್ತ ಅಂತೇಳಿ ಕೈ ಕಂಡು ಎತ್ತಿದ್ದಾರೆ, ಕೈ ಕೈನಾಗಿ ಬಂದ್ಬಿಡ್ತಂತೆ. ಕಾಲಿನ ಕಂಡು ಎತ್ತಿದ್ದಾರೆ, ಕಾಲಾಗಿ ಬಂದ್ಬಿಡ್ತು. ತಲೆ ಇಟ್ಕೊಂಡು ಎತ್ತಿದ್ದಾರೆ, ತಲೆಯಾಗಿ ಬಂದ್ಬಿಡ್ತಂತೆ. ಆವಾಗ ತಾವು ಹುಟ್ಟಿದಂತ ಪಠ್ಯ ವಸ್ತ್ರವನ್ನು ಹಾಸಿ ಅವರ ದೇಹನೆಲ್ಲ ಕಟ್ಟಿಕೊಂಡು ಆದಿ ಕಲ್ಯಾಣ ಪಂಡಿಗೆ ಬಂದಿದ್ದಾರೆ. ನಾನು ಎಲ್ಲರೂ ಒಂದು ಮಾಡಬೇಕು ಅಂತೇಳಿ ಲಿಂಗ, ಎಲ್ಲರೂ ಲಿಂಗ ಕಟ್ಟಿಕೊಂಡು ಬಸವಣ್ಣವರು ಆ ಕ್ರಾಂತಿಯನ್ನು ರಚಿಸಿದ್ರು. ಈಗ ಕಲ್ಯಾಣ ಪಟ್ಟಣನೇ ಪ್ರತ್ಯೇಕಿಸ್ಬಿಟ್ರಲ್ಲ, ಮಾಂಸೋತ್ಸವಲ್ಲ ಕಲ್ಯಾಣ ಪಟ್ಟಿಗೆ ಅಂತೇಳಿ ಜನರೆಲ್ಲ ಮೂಗು ಮುಚ್ಕೊಂಡು ನಿಂತಿರ್ಬೇಕಾದ್ರೆ ಆ 77ನೇ ಗದ್ದಿಗೆ ಮೇಲೆ ಸಂಗಮ ಬಸವಣ್ಣವರು ಕುಳಿತಿರ್ತಕ್ಕಂಥ ಗದ್ದಿಗೆ ಮೇಲೆ ಮಲಗಿಬಿಟ್ಟು ಆ ಪರಮಾತ್ಮನನ್ನು ಬೇಡದಂತೆ. ಬೇಡಿ ಕಾಯಿ ಹೊಡೆದು ಹಣ್ಣು ಮುರಿದು ಕರ್ಪೂರ ಹಚ್ಚಿ ಕಡ್ಡಿ ಹಚ್ಚಿ ಮಂಗಳಾರತಿಯನ್ನು ಬೆಳೆದಾಗ ಕರ್ಪೂರವನ್ನು ಹಚ್ಚಿ ಆರತಿಯನ್ನು ಮಾಡಿದಾಗ ಸ್ವಾಮಿಯವರು ನಿಜರೂಪ ತಾಕೊಂಡು ಕೂತಿರುವಂತೆ. ಬಸವಣ್ಣ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ನಿನ್ನ ಕೂಡ ನಾನು ಪರಿಶೋಧನೆ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ನಾಳೆ ಕಲ್ಯಾಣ ಪಟ್ಟಣ ಕಳಕಾಗಲೇ ಆಗುತ್ತೆ, ಇಲ್ಲಿ ಇರಬೇಡಿ ಹೊರಟೋಗಿ ಅಂತೇಳಿ ಹೇಳಿದಾಗ ಈ ಶರಣರೆಲ್ಲ ಅಪ್ಪ ನಮಗೇನು ಬುದ್ಧಿ ಅಂತ ಹೇಳಿದಾಗ ನೀವೆಲ್ಲೆಲ್ಲಿ ಜಾಗ ಸಿಗ್ತದೋ ಎಲ್ಲ ಮಠಮನೆಗಳೆಲ್ಲ ಸೇರಿಕೊಂಡು ನೀವು ಜೀವನ ಮಾಡಿ. ಬಸವಣ್ಣ, ನೀನು ಕಲ್ಯಾಣ ಪಟ್ಟಣ ಬಿಟ್ಟು ಹೊರಟೋಗು, ಆದಿ ಕಲ್ಯಾಣ ಪಟ್ಟಣ ನಾಳೆ ಕಲ್ಪನೆ ಆಗುತ್ತೆ ಅಂತ ಹೇಳಿದಾಗ ಎಲ್ಲೋಗಿ ಬುದ್ಧಿ ನಾನು ಅಂತೇಳಿ ಬಸವಣ್ಣವ್ರ ಪಾದ ಕಂಡು ಬಸವಣ್ಣವ್ರ ದರಿದ್ರವ್ರ ಪಾದ ಕೊಟ್ಟು ಕೇಳುವಾಗ ಅಪ್ಪ ಸಂಗಮೇಶ್ವರನು ಕೊಟ್ಟಪ್ಪ, ನೀವೆಲ್ಲರೂ ನೆನೆಸ್ಕೊಂಡು ನಿಮಗೆ ಮೊದಲನೇ ಪೂಜೆ ಆಗುತ್ತೆ ಅಂತೇಳಿ ಸ್ವಾಮಿ ನನ್ನ ಪಾಡಿ ಕಲ್ಯಾಣ ಪಟ್ಟಣದ ಆ ಬಸವಣ್ಣವರು ಮತ್ತು ನೀಲಮ್ಮನವರು ಕಳಿಸಿಬಿಟ್ಟು ಆ ರಾಜ್ಯಪಾಲಿಯವರು ಹೇಳಿದ್ರಂತೆ, ನಾನು ಹೇಳದೆ ಕೇಳದೆ ಹೋಗ್ತಾ ಇದೆಯಲ್ಲ ರಾಜ್ಯಪಾಲಿ ಬಸವಣ್ಣ, ನಾಳೆ ಎಲ್ಲರೂ ಸೆಣರಿಗೆಲ್ಲ 33 ಲಿಂಗ ಕಟ್ಟಿ ಸುವಾಪ ಚೆನ್ನ ಬಸವಣ್ಣ ಅಂತ ಕೇಳಿ ನಿಮ್ಮ ಹೆಸರೇ ಬರಬಾರ್ದು, ಆ ರೀತಿ ಮಾಡ್ತೀನಿ ಹೋಗಪ್ಪ ಅಂತ ಹೇಳಿದಾಗ ಅಯ್ಯಯ್ಯೋ ಸರಿಯಾಗಿದ್ರೆ ಲಿಂಗ ಕಟ್ಟಿಕೊಂಡವರು ಸರಿಯಾಗಿದ್ರೆ ಶಿವಾಚಾರು, ಸರ್ ತಪ್ಪಿದ್ರೆ ಅನಚಾರು, ಅದಕ್ಕೂ ಸರ್ ತಪ್ಪಿದ್ರೆ ಕುಲಚಾರ ಅಂತೇಳಿ ಬಸವಣ್ಣವರು ಮಾತನಾಡ್ಬಿಟ್ಟು ಸಂಗಮೇಶ್ವರ ಜೊತೆಗೆ ದಯಮಾಡಿದ್ದಾರೆ. ಆವಾಗ ಮರವಾಡ ರಾಜ್ಯಪಾಲಿ ನಿಮ್ಮನ್ನ ನಾನು ಭೂಲೋಕದಲ್ಲಿ ಜೋರು ಮಾಡ್ತೀನಿ ಬಾರಪ್ಪ ಅಂತೇಳಿ ಮರವಾಡ ರಾಜಪ್ಪನು ಮತ್ತು ರಾಜ್ಯಪಾಲಿಯನ್ನು ಕರ್ಕೊಂಡು ಬಂದಾಗ ಕಡೆಯ ಭಾಗದಲ್ಲಿ ಆದಿ ಬ್ರಹ್ಮಚಾರಿ ಸ್ವಾಮಿಯವರು ಪಾದ ಇಟ್ಟರಂತೆ. ನನಗೆ ಮುಕ್ತಿ ಯಾವಾಗ? ಇದು 7ನೇ ಜನ್ಮ ಸ್ವಾಮಿ, ನನಗೆ ಮುಕ್ತಿ ಯಾವಾಗ ಅಂತ ಹೇಳಿದಾಗ ಅಯ್ಯ 6 ಜನ್ಮ ಆಯಿತು, 7ನೇ ಜನ್ಮ ನಿನಗೆ ಮುಕ್ತಿ ಸಿಗ್ಬೇಕಾದ್ರೆ ನಾನು ಹೇಳಿದ್ರೆ ಕೇಳಿದ್ರೆ ನಿನಗೆ ಮುಕ್ತಿಯನ್ನು ದಯಪಾಲಿಸ್ತೀನಿ ಅಂದ್ರಂತೆ. ಏನು ಹೇಳಿಬಿಟ್ಟಿ, ನಾಳೆ ನೀನು ಆಚಾರ ಹೊಟ್ಟೆಯಲ್ಲಿ ಮುಕ್ತಿಯ, ಅವ್ರಿಗೂ ತುಂಬ ಬರ್ತಾನ, ಆ ಬರ್ತಾನವೆಲ್ಲ ಅವ್ರಿಗೆ ಬಯಲಾಯ್ತದೆ. ನೀನು ನಾಳೆ ಹಗರ್ಭ ಶ್ರೀಮಂತನಾಗಿ ಬರ್ತಾ ಇರ್ತೀಯ, ನನಗೆ ನೀನು ಶಿಷ್ಯನಾಗಿ ಬರಬೇಕು. ನಾನು ಕೊಡ್ತಕ್ಕಂಥ ಶಿಕ್ಷೆನೆಲ್ಲ ಅನುಭವಿಸಿ ನಾವು ಹೇಳಿದಾಗ ನೀವು ಕೇಳಿದ್ರೆ ನಿನಗೆ ಮುಕ್ತಿಯನ್ನು ದಯಪಾಲಿಸ್ತೀನಿ ಅಂತ ಹೇಳಿದಾಗ ನಿಮ್ಮ ಆದಿಂದಲಿರಬೇಕು ಅನ್ನೋದೇ ನನ್ನ ಅನಿಸಿಕೆ ಸ್ವಾಮಿ. ನನ್ನ ಮನಸ್ಸು ನಿಮ್ಮ ಆಶೀರ್ವಾದ ನನಗೆ ಯಾವತ್ತೂ ಇರಲಿ ಅಂತೇಳಿ ಆ ಪರಮಾತ್ಮನ ಪಾದವನ್ನು ಇಟ್ಕೊಂಡಾಗ ಆ ಆದಿ ಬ್ರಹ್ಮಚಾರಿಯನ್ನ ನಾಳೆ ನೀನು ಆಚಾರ ಬಟ್ಟೆಯೊಳಗೆ ಕೆಂಪಚಾರಿ ಅಂತ ಹುಟ್ಟು ಕೆಂಪಚಾರಿ ಅಂತ ನಾಮಕರಣ ಮಾಡ್ತಾರೆ. ಅಗರ್ಭ ಶ್ರೀಮಂತನಾಗಿ ಬಾಳ್ತಾ ಇರ್ತೀಯ, ನಿನ್ನನ್ನು ನಾನು ತಗೊಂಡೋಗಿ ಕೆಂಪಚಾರಿ ಅನ್ನುವಂಥ ಹೆಸರನ್ನು ಅಳಿಸಿ ಸಿದ್ದಪ್ಪಾಜಿ ಅಂತೇಳಿ ನಾಮಕರಣ ಮಾಡಿ ನಾಳೆ ಜಗತ್ತಿಗೆ ನಿನ್ನ ದೇವರು ಮಾಡ್ತೀನಿ. ಕೊಯಂಬತ್ತೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕೊತ್ತೂರು, ಜಗಳೂರು, ಮಾಲೂರು, ಸುರವಳ್ಳಿ, ಅನ್ನಪುರ ಮಂದಿ, ಚಿಕ್ಕೈನೊಡ್ಡಿ, ಚಿಕ್ಕನೂರು ಮಹಾಕ್ಷೇತ್ರಕ್ಕೆ ನಿನ್ನ ಸಿದ್ದಪ್ಪಾಜಿ ಅಂತೇಳಿ ದೇವರು ಮಾಡ್ತೀನಿ ಹೋಮ ಅಂತೇಳಿ ಅವ್ರನ್ನ ಅವ್ರಿಗೆ ಮುಕ್ತಿಯನ್ನು ದಯಪಾಲಿಸ್ಬಿಟ್ಟು ರಾಜ್ಯಪಾಲಿಯವರು ಕರ್ಕೊಂಡು ನಿರ್ಮಾಣ ಕರ್ಕೊಂಡು